ಕೆಲವು ತಪ್ಪು ಮಾಡೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂದ್ರೆ ಆ ತಪ್ಪು ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಅವಳು ಬಿಟ್ಟು ಹೋಗುವಾಗ ತನಗೆ ಕೈ ಕೊಡೋದು ತಪ್ಪು ಅಂತ ಗೊತ್ತಿದ್ರು ಆ ಮಾತು ಹೇಳಿ ಬಿಟ್ಟೋಗ್ತಾಳೆ. ಡ್ರ್ಯಾಗನ್ ಈ ವಾರ ರಿಲೀಸ್ ಆದಂತಹ ತಮಿಳ್ ಸಿನಿಮಾ. ಆಕ್ಚುಲಿ ನಾನು ಕನ್ನಡ ಸಿನಿಮಾಗೆ ಅಂತಾನೆ ಹೋದೆ, ಆದರೆ ಜನ ಇಲ್ಲ ಅನ್ನೋ ಕಾರಣದಿಂದ ಶೋ ಕ್ಯಾನ್ಸಲ್ ಆಯಿತು. ಸೊ ಹತ್ರದಲ್ಲೇ ತಮಿಳ್ ಸಿನಿಮಾ ಇದರಿಂದ ತಮಿಳ್ ಸಿನಿಮಾಗೆ ಹೋಗ್ಬೇಕಾಗಿ ಬಂತು. ಸೊ ಫಸ್ಟೇ ತಮಿಳ್ ಸಿನಿಮಾ ಮಾಡ್ತಾ ಇರೋದ್ರಿಂದ ಕ್ಷಮೆ ಇರಲಿ. ಡ್ರ್ಯಾಗನ್ ಲವ್ ಟುಡೇ ಫೇಮ್ ಇದ್ದಂತಹ ಪ್ರದೀಪ್ ರಂಗರಾಜನ್ ಆಕ್ಟ್ ಮಾಡಿರುವಂತಹ ಸಿನಿಮಾ. ಕತೆಗೆ ಬರೋಕ್ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಡಿ ರಾಘವನ್ ಮಿಡಲ್ ಕ್ಲಾಸ್ ಹುಡುಗ, 12th 96% ತೊಗೊಂಡು ರಿಸಲ್ಟ್ ಬಂದಿನಾನೆ ತಾನು ಇಷ್ಟಪಟ್ಟಂತಹ ಹುಡುಗಿಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಹೋಗ್ತಾನೆ. ಇದನ್ನ ಕೇಳಿದಂತಹ ಅವಳು, ನೀನು ಒಳ್ಳೆ ಹುಡುಗನೇ, ಆದರೆ ನಿಂತರ ಡೀಸೆಂಟ್ ಹುಡುಗರಿಗೆ ಲವ್ ಎಲ್ಲ ಸೆಟ್ ಆಗಲ್ಲ, ನಮ್ಮಂಥ ಹುಡುಗಿರಿಗೆ ಪೋಲಿ ಹುಡುಗರೇ ಇಷ್ಟ ಆಗೋದು, ಅವ್ರ ಜೊತೆ ಇರೋದೇ ಒಂದು ಗತ್ತು ಅಂತಾಳೆ. ಇದರಿಂದ ಬೇಜಾರಾದಂತಹ ರಾಘವ ತನ್ನ ಫ್ರೆಂಡ್ ಜೊತೆ, ಮಚ್ಚ ನಾನು ನಿನ್ನ ಮುಂದೆ ಫುಲ್ ಚೇಂಜ್ ಆಗಬೇಕು, ಈ ಥರ ಡೀಸೆಂಟ್ ಇದ್ರೆ ಆಗಲ್ಲ ಅಂದಾಗ ಅವನ ಫ್ರೆಂಡು ಡಿ ರಾಘವನ್ ಡ್ರ್ಯಾಗನ್ ಅಂತ ಹೆಸರು ಚೇಂಜ್ ಮಾಡ್ತಾನೆ. ಅಲ್ಲಿಂದ ಇವನ್ ಕ್ಯಾರೆಕ್ಟರೇಷನ್ ಚೇಂಜ್ ಆಗುತ್ತೆ. ಯಾವ ರೂಲ್ಸು ರೆಗ್ಯುಲೇಷನ್ಸ್ ಇಲ್ಲದೆ ಕಾಲೇಜಲ್ಲಿ ಪುಂಡ ಪೋಖ್ರಿ ಥರ ಓಡಾಡ್ಕೊಂಡು 48 ಸಬ್ಜೆಕ್ಟ್ ಬ್ಯಾಗ್ಲಾಗಿ ಇಟ್ಕೊಂಡು ಇರ್ತಾನೆ. ಇವನಿಗೆ ಒಬ್ಳು ಲವರು. ಮತ್ತು ಮಧ್ಯೆ ಯಾವುದೋ ಒಂದು ಕಿರಿಕಿಂದ ಕಾಲೇಜಿಂದ ಡಿಸ್ಮಿಸ್ ಆಗ್ತಾನೆ. ಅದರಿಂದ 2-3 ವರ್ಷ ಕೆಲಸ ಇಲ್ಲದೆ ಕಾರ್ಯ ಇಲ್ಲದೆ ಓಡಾಡ್ಕೊಂಡಿರ್ತಾನೆ. ಇವನ್ ಲವರು ಇವನು ಚೇಂಜ್ ಆಗ್ತಾನೆ, ಬದಲಾಗ್ತಾನೆ, ದುಡಿತಾನೆ ಅಂತ ಕಾಯ್ಕೊಂಡಿರ್ತಾಳೆ. ಬಟ್ ಇವನು ಚೇಂಜ್ ಆಗೋದೇ ಇಲ್ಲ. ಅವಳು ಕೊನೆಗೆ ಬೇರೆಯವ್ರನ್ನ ಮದುವೆಯಾಗಿ ಇವನು ಕೈ ಕೊಟ್ಟು ಹೋಗ್ತಾಳೆ. ಇದರಿಂದ ಸಿಟ್ಟಿಗೆದ್ದಂತಹ ಇವನು ಇನ್ನು ಮುಂದೆ ಏನಾದರೂ ಮಾಡಿ ಸಾಧಿಸಲೇಬೇಕು, ಸಕ್ಸಸ್ ಆಗಬೇಕು, ಇವಳಿಗಿಂತ ಹೆಚ್ಚು ದುಡಿಬೇಕಂತ ಅನ್ಕೊತಾನೆ. ಅದನ್ನು ಸಾಧಿಸ್ತಾನ ಅಥವಾ ಇಲ್ವಾ, ಅದೇ ದಾರಿ ಹಿಡಿತಾನ ಅನ್ನೋದು ಮುಂದಿನ ಕತೆ. ಫಸ್ಟ್ ಹಾಫ್ ಒಂದು ಸ್ಮಾಲ್ ಲವ್ ಸ್ಟೋರಿ, ಹೀರೋ ಪುಂಡಾಟಿಗೆ ಕ್ವಾಟ್ಲೆಗಳು, ಮತ್ತು ಅವನು ಸಕ್ಸಸ್ ಆಗೋದಕ್ಕೆ ಏನೆಲ್ಲ ಖತರ್ನಾಕ್ ಕೆಲಸಗಳು ಮಾಡ್ತಾನೆ, ಸಕ್ಸಸ್ ಆದರೂ ಮುಂದೇನಪ್ಪ ಕತೆ ಅನ್ನೋಷ್ಟರಲ್ಲಿ ಇಂಟರ್ವಲಲ್ಲಿ ಒಂದು ಟ್ವಿಸ್ಟ್ ಬರುತ್ತೆ. ಮತ್ತು ಸೆಕೆಂಡ್ ಹಾಫಲ್ಲಿ ಆ ಟಾಸ್ಕ್ ಏನು ಮಾಡ್ತಾನೆ ಅನ್ನೋದು ಕತೆ, ಮತ್ತು ಒಂದಿಷ್ಟು ಒದ್ಲಾಟಗಳು. ಕ್ಲೈಮ್ಯಾಕ್ಸ್ ನಿಯರ್ ಬಂದಮೇಲೆ ಇನ್ನೇನು ಮುಗೀತು ಅನ್ನೋಷ್ಟರಲ್ಲಿ ಲಾಸ್ಟ್ ತನಕ ಒಂದು ಯೂಸ್ಗೆ ಬೇಕಾಗಿರುವಂಥ ಕತೆ ಹೋಗುತ್ತೆ. ಬಟ್ ಪ್ರೀ ಕ್ಲೈಮ್ಯಾಕ್ಸ್ ಮತ್ತು ಕ್ಲೈಮ್ಯಾಕ್ಸಲ್ಲಿ ಒಂದು ಎಮೋಷನಲ್ ಡ್ರಾಮಾ ಬರುತ್ತೆ. ಅದು ತುಂಬ ಸಿನಿಮಾಗಳಲ್ಲಿ ಹೀರೋ ಏನೇ ಮಾಡಿದ್ರು ಅವನಿಗೆ ಸಕ್ಸಸ್ ಸಿಗಬೇಕು ಅಂತ ಇರುತ್ತೆ. ಬಟ್ ಇಲ್ಲಿ ಕ್ಲೈಮ್ಯಾಕ್ಸ್ ಅನ್ಎಕ್ಸ್ಪೆಕ್ಟೆಡ್, ಮತ್ತು ಕ್ಲೈಮ್ಯಾಕ್ಸ್ ನನಗೆ ತುಂಬ ಇಷ್ಟ ಆಯಿತು. ನಾವು ಇನ್ನೊಬ್ರನ್ನ ತುಳಿದು ಸಕ್ಸಸ್ ಆಗಬಾರ್ದು, ಕಷ್ಟಪಟ್ಟರು ಒಂದು ನಿಯತ್ತಿನಿಂದ ಸಕ್ಸಸ್ ಆಗಬೇಕು, ಯಾರಿಗೆ ಯಾವ್ದು ದಕ್ಕಬೇಕೋ ಅದು ದಕ್ಕಲೇಬೇಕು ಅನ್ನೋದು ಒಂದು ಮೆಸೇಜ್. ಮತ್ತು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕಷ್ಟಗಳು, ತಾವು ಕಷ್ಟಪಟ್ಟು ತಮ್ಮ ಮಕ್ಕಳು ಚೆನ್ನಾಗಿರಲಿ ಅಂತ ಕಷ್ಟಪಡೋ ತಂದೆ ತಾಯಿಗಳು, ಇದೆಲ್ಲ ಆಡಿಯನ್ಸ್ಗೆ ಕನೆಕ್ಟ್ ಆಗ್ತಾ ಹೋಗುತ್ತೆ. ಕೊನೆಗೆ ಅವನಿಗೂ ಅವಳಿಗೂ ಅರಿವಾಗೋದು ಏನಂದರೆ, ಸ್ಟಾರ್ಟಿಂಗ್ ಅಂದ್ಕೊಂಡಿರ್ತಾರೆ ಕೆಲವು ತಪ್ಪು ಮಾಡೋದ್ರಿಂದ ನಮ್ಮ ಲೈಫ್ ಚೇಂಜ್ ಆಗುತ್ತೆ ಅಂದರೆ ಆ ತಪ್ಪು ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ. ಬಟ್ ಹೋಗ್ತಾ ಹೋಗ್ತಾ ಕೆಲವು ತಪ್ಪುಗಳನ್ನು ಮಾಡೋದ್ರಿಂದ ಆ ತಪ್ಪುಗಳು ಲೈಫ್ ಲಾಂಗ್ ಕಾಡ್ತಾ ಇರುತ್ತೆ ಅಂತ. ಕೆಲವು ಡೈಲಾಗ್ಸ್ಗಳು, ಕೆಲವು ಸಿಚುವೇಶನ್ಗಳು ನಮ್ಮನ್ನು ಕಾಡ್ತಾ ಹೋಗುತ್ತೆ ಸಿನಿಮಾದಲ್ಲಿ. ಮತ್ತು ಸಿನಿಮಾದಲ್ಲಿ ಫನ್ ಎಲಿಮೆಂಟ್ಸ್, ಕ್ವಾಟ್ಲೆಗಳು ಓವರ್ ಆಗಿಲ್ಲ, ಎಷ್ಟು ಬೇಕೋ ಅಷ್ಟಿದ್ದಾವೆ. ಹೆಚ್ಚಾಗಿ ಹೀರೋ ಒಂದಿಷ್ಟು ಕಷ್ಟಗಳು ಸಿಗಾಕೊಂಡಾಗ ಅವನ ಒದ್ದಾಟಗಳಲ್ಲಿ ಫನ್ ಕಾಮಿಡಿ ಅಂತ ಹೇಳ್ಬೋದು. ಲವ್ ಟುಡೇಯಲ್ಲೂ ಸ್ವಲ್ಪ ಇದೇ ಥರ ಆಯಿತು. ಫಸ್ಟ್ ಹಾಫ್ ಇಂಟರ್ವಲ್ ನಿಯರ್ ಸ್ವಲ್ಪ ಬೋರ್ ಆಗುತ್ತೆ, ಮತ್ತು ಸೆಕೆಂಡ್ ಹಾಫ್ ಮಧ್ಯೆ ಒಂಚೂರು ಲೈಟಾಗಿ ಬೋರ್ ಆಗುತ್ತೆ. ಅದರ್ವೈಸ್ ಸಿನಿಮಾ ತುಂಬ ಚೆನ್ನಾಗಿದೆ, ಮತ್ತು ಸಿನಿಮಾಟೋಗ್ರಫಿ ಚೆನ್ನಾಗಿದೆ, ಸಾಂಗ್ಸ್ ಓಕೆ. ಪ್ರದೀಪ್ ರಂಗರಾಜನ್ ಆ್ಯಸ್ ಯೂಶ್ವಲ್ ಲವ್ ಟುಡೇ ಥರನೇ ಇಲ್ಲೂ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಸ್ವಲ್ಪ ಸೇಮ್ ಎಕ್ಸ್ಪ್ರೆಷನ್ಸ್ ಒಂದಿಷ್ಟು ಸಿಚುವೇಶನ್ಗಳಲ್ಲಿ. ಅನುಪಮಾ ಪರಮೇಶ್ವರನ್ ಕ್ಯಾರೆಕ್ಟರೇಷನ್ ತುಂಬ ಇಷ್ಟ ಆಗುತ್ತೆ. ಮತ್ತು ಮಿಸ್ಕಿನ್ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗುತ್ತೆ. ಮಿಸ್ಕಿನ್ ಅವ್ರ ಕ್ಯಾರೆಕ್ಟ್ರು ಸ್ಟಾರ್ಟಿಂಗ್ ಇರಿಟೇಟ್ ಆಗ್ತಾ ಹೋಗುತ್ತೆ, ಬಟ್ ಹೋಗ್ತಾ ಹೋಗ್ತಾ ಕ್ಲೈಮ್ಯಾಕ್ಸಲ್ಲಿ ಆ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗುತ್ತೆ. ಓವರ್ ಆಲ್ ಸಿನಿಮಾ ತುಂಬ ಚೆನ್ನಾಗಿದೆ, ನೋಡ್ಬೋದು, ಖಂಡಿತವಾಗಿ ನೋಡ್ಬೋದು. ಯಾಕಂದರೆ ಆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಕತೆಗಳು ಎಲ್ಲರಲ್ಲೂ ಇರುತ್ತೆ ಈ ಕತೆ. ಸೊ ಅದರಿಂದ ಕನೆಕ್ಟ್ ಆಗುತ್ತೆ ಆಡಿಯನ್ಸ್ಗೆ ಅಂತ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.